ಸರ್ಕಾರದ ಯೋಜನೆಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಲಾಗಿದೆ. ನ್ಯೂಸ್ ಫ್ಯಾಕ್ಟರಿ 09 ಯೂಟ್ಯೂಬ್ ಚಾನೆಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಸಿಎಂ ಡಿಸಿಎಂ ಸಚಿವರ ಫೋಟೋ ಬಳಸಿ ಅವಹೇಳನಕಾರಿ ಪೋಸ್ಟ್ ಮಾಡಿದೆ ಈ ಒಂದು ಯೂಟ್ಯೂಬ್ ಚಾನೆಲ್. ನ್ಯೂಸ್ ಫ್ಯಾಕ್ಟರಿ 09 ಯೂಟ್ಯೂಬ್ ಚಾನೆಲ್ ಒಂದು ಸರ್ಕಾರದ ಯೋಜನೆಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದೆ. ಈ ಹಿನ್ನೆಲೆ ಆ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಸಿಎಂ ಡಿಸಿಎಂ ಸಚಿವರ ಫೋಟೋವನ್ನ ಬಳಸಿ ಅವಹೇಳನಕಾರಿ ಪೋಸ್ಟ್ ಮಾಡೋದಲ್ಲದೆ ಕೋಳಿ ಮೊಟ್ಟೆಗಳನ್ನು ತಿನ್ನುತ್ತಿರುವಂತೆ ಫೋಟೋ ಪೋಸ್ಟ್ ಮಾಡಿದ್ದಾರೆ. ಅವಹೇಳನಕಾರಿ ರೀಲ್ಸ್ ಪೋಸ್ಟ್ ಮಾಡಿರುವಂತಹ ಆರೋಪಿ ಸಿಕ್ಕಿಬಿದ್ದಿದ್ದಾನೀಗ. ಆ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. 568 ಶಾಲೆಗಳಲ್ಲಿ ಕೇವಲ 3 ದಿನ ಮೊಟ್ಟೆ ಅಜೀಂ ಪ್ರೇಮ್ ಜಿ ವರದಿಯಿಂದ ಬಹಿರಂಗವಾಗಿರುವಂಥದ್ದು. ಶಾಲಾ ಮಕ್ಕಳಿಗೆ 6 ಮೊಟ್ಟೆ ಬದಲು 3 ಮೊಟ್ಟೆ ಮಾತ್ರ ಸಿಗ್ತಿದೆ. 6 - 3 = 3. ಇನ್ನುಳಿದ 3 ಮೊಟ್ಟೆ ಯಾರ ಬಾಯಿಗೆ? ಸರ್ಕಾರದ ಬಾಯಿಗೆ ಅಂತ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ. ನೀವು ಆ ಪೋಸ್ಟ್ನ ಕೂಡ ದೃಶ್ಯದಲ್ಲಿ ಗಮನಿಸ್ಬೋದು. 6 - 3 ಮೊಟ್ಟೆ ಎಲ್ಲಿ ಹೋಯ್ತು ಅಂತ, ಇನ್ನುಳಿದ 3 ಮೊಟ್ಟೆ ಯಾರ ಬಾಯಿಗೆ ಅಂತ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಧು ಬಂಗಾರಪ್ಪ ಅವರ ಫೋಟೋವನ್ನು ಬಳಸಿ ಆ ಒಂದು ಪೋಸ್ಟ್ನಲ್ಲಿ ಈ ಒಂದು ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಾನೀತ. ಹೀಗಾಗಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. 4 - 5 ಸೆಕೆಂಡ್ಸ್ ಮ್ಯೂಸಿಕ್ ಜೊತೆಗಿನ ರೀಲ್ಸ್ ಇದು. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಈಗಾಗಲೇ ಕೇಸ್ ದಾಖಲಾಗಿದೆ ಆ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ.